ಇಂದು ಬೆಳಗ್ಗೆ ನನ್ನ ತಮ್ಮ ಸುರೇಶ್ ತನ್ನ ಪರೀಕ್ಷೆಯನ್ನು ನೋಡೋದಕ್ಕೆ ಹೋಗಿದ್ದಾನೆ. ಇನ್ನು ಎಷ್ಟೊತ್ತಾದರೂ ಏಕೆ ಬರಲಿಲ್ಲ? ಓಹೋ, ಮೊದಲೇ ಮುಗ್ಗಪ್ಪಿ ನನ್ನ ತಮ್ಮ ಆದಷ್ಟು ಬೇಗನೆ ಫಸ್ಟ್ ಕ್ಲಾಸಿನಲ್ಲಿ ಪಾಸಾಗಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ ನಾನು. ಅಕ್ಕ ಅಕ್ಕ ಬಾರಪ್ಪ ತಮ್ಮ. ತಮ್ಮ, ನಿನ್ನ ರಿಸಲ್ಟ್ ಏನಾಯ್ತಪ್ಪ? ಅಕ್ಕ, ದೇವರ ಆಶೀರ್ವಾದ ಕೃಪೆಯಿಂದ, ನಿನ್ನ ಕೃಪೆಯಿಂದ BA ಫೈನಲ್ನಲ್ಲಿ ಫಸ್ಟ್ ರ್ಯಾಂಕ್ನಲ್ಲಿ ಪಾಸ್ ಆಗಿದ್ದೇನೆ. ತಮ್ಮ, ಈ ಮಾತು ನೀನು ನಿಜವಾಗ್ಲೂ ಹೇಳ್ತಾ ಇದೀಯಾ? ನಿಜ ಅಕ್ಕ, ನಿಜ. ಈ ನಿನ್ನ ತಮ್ಮ ನಿಮ್ಮ ಸಮ್ಮುಖದಲ್ಲಿ ಇದಕ್ಕೂ ಸುಳ್ಳಾಡೋದಿಲ್ಲ. ಅಕ್ಕ, ನಿನ್ನ ಮುಖ ಯಾಕೆ ಸಪ್ಪಾಗಿ ಆಗಿದೆಯಲ್ಲಮ್ಮ? ಯಾವ ಚಿಂತೆಯ ಬಾಧೆಯಿಂದ ಬಳಲುತ್ತಿರುವೆ ಹೇಳಲಕ್ಕ? ಏನು, ಯಾವ ವಿಷಯವನ್ನು ಈ ನನ್ನ ತಮ್ಮನ ಮುಂದೆ ತೋಡಿಕೊಳ್ಳಲಿ ನಾನು? ಅಂದ್ರೆ ಅಂದು ನಾನು ಬುತ್ತಿಯನ್ನು ತೆಗೆದುಕೊಂಡು ಹೋಗುವಾಗ ಆ ಗೌಡನ ನನ್ನ ಕೆಣಕಿನ ವಿಷಯವನ್ನು ಈ ನನ್ನ ತಮ್ಮನಿಗೆ ಹೇಳಲಿ? ಚೇಚೆ, ಬೇಡ, ಹೇಳುವುದೇ ಬೇಡ. ಒಂದು ವೇಳೆ ಆ ವಿಷಯ ಏನಾದರೂ ನನ್ನ ತಮ್ಮನಿಗೆ ಗೊತ್ತಾದ್ರೆ ಶಿಡಿದ ಶೇಡಿನ ಹುಲಿಯಾಗುತ್ತಾನೆ ನನ್ನ ತಮ್ಮ, ಕ್ರಾಂತಿಯ ಕಿಡಿಯಾಗುತ್ತಾನೆ. ಇಲ್ಲ, ಯಾವುದಕ್ಕೂ ಈ ವಿಷಯ ನನ್ನಲ್ಲಿ ಮುಚ್ಚಿಡುವುದೇ ಒಳ್ಳೆಯದು ಅಂತ. ಪೌರ್ಣಿಮೆಯ ಚಂದ್ರನಂತೆ ಹೊಳಿತಿರುವ ಈ ನಿನ್ನ ಮುಖಮಂಡಲದ ಮೇಲೆ ಅದಾವುದೋ ಚಿಂತೆ ಇರದಿದ್ದರೆ ನೀನು ಮುಖ ಸಪ್ಪಗೆ ಮಾಡಿಕೊಂಡು ಮನದಲ್ಲಿ ಮರಗುತ್ತಿರಲಿಲ್ಲ. ನಿನ್ನ ಹೃದಯ ಭೂಮಿಯಲ್ಲಿ ಅದಾವುದೋ ವ್ಯಸನದ ಬೇರು ಬಹು ಆಳವಾಗಿ ನೆಲೆಯೂರಿ ನಿಂತಿದೆ. ಯಾಕಮ್ಮ ಈ ನಿನ್ನ ತಮ್ಮನೆದುರು ಹೇಳಬಾರದೆಂಬ ಆಲೋಚನೆ ಮಾಡಿದ್ಯಾ? ಚೇಚೆ, ಏನೆಂದು ಉತ್ತರಿಸಲಿ ತಮ್ಮ ನಾನದನು? ಬಡತನದ ಬೆನ್ನತ್ತಿ ಕಾಡ್ತಾ ಇರುವಾಗ ಏನೆಂದು ನಿನ್ನ ಮುಂದೆ ನಾನು ತೋಡಿಕೊಳ್ಳಲಿ ಅಂತ. ಅಕ್ಕ, ಈ ನಿನ್ನ ತಮ್ಮ ಸುರೇಶ್ ಬದುಕಿರುವವರೆಗೂ ನೀನು ಯಾವುದಕ್ಕೂ ಚಿಂತಿಸಬೇಡಮ್ಮ. ಆ ದೇವರು ದುಡಿದುಣ್ಣದಕ್ಕಾಗಿ ಬಲಿಷ್ಠವಾದ ರಟ್ಟೆಯನ್ನು ಕೊಟ್ಟಿದ್ದಾನೆ, ಅದರ ಜೊತೆಗೆ ಬುದ್ಧಿ ಕೂಡ ಕೊಟ್ಟಿದ್ದಾನೆ. ಈಗ ಹೇಗೋ BA ಫೈನಲ್ ಮುಗೀತು, ಇನ್ನು ಮುಂದೆ ಪೇಪರ್ ಹಾಗೂ ಬ್ರೆಡ್ ಹಂಚುವುದನ್ನು ಬಿಟ್ಬಿಡ್ತೀನಿ. ಬೇರೆ ಯಾವುದಾದ್ರೂ ಒಂದು ಉದ್ಯೋಗವನ್ನು ಪ್ರಾರಂಭಿಸ್ತೀನಿ. ಅಂದರೇನೆ ನಮ್ಮ ಅಣ್ಣನ ಖರ್ಚು, ಶಿಕ್ಷಣ ಖರ್ಚು ನಿಭಾಯಿಸಲು ಅನುಕೂಲವಾಗುತ್ತದೆ. ತಮ್ಮ, ಈ ಮಾತನ್ನು ನಿಜವಾಗ್ಲೂ ಹೇಳಿದೀಯಾ? ಅಂದ ಹಾಗೆ ನಿನ್ನ ಮಾತು ಕೇಳಿ ನನ್ನ ಮನಸ್ಸಿಗೆ ತುಂಬಾ ಸಂತೋಷವಾಯಿತು ಅಪ್ಪ. ಇರ್ಲಿ ಬಿಡಪ್ಪ. ಅಂದ ಹಾಗೆ ನಿನ್ನ ಅಣ್ಣನ ವಿಷಯ ಏನಾಯ್ತು ಅಂತ? ತಮ್ಮ, ಹಾಗಾದ್ರೆ ಇಷ್ಟೊಂದು ಕಲಿತು ದೊಡ್ಡವನಾಗಿದ್ದೀಯಲ್ಲ, ಹಾಗಾದ್ರೆ ಇನ್ನು ಮುಂದೆ ನೀನು ಯಾವ ವಿಷಯ ಪ್ರಾರಂಭ ಮಾಡ್ತಾ ಇದ್ದೀಯಾ? ಮತ್ತದಮ್ಮ, ಈಗ ಸದ್ಯಕ್ಕೆ ಹಮಾಲಿ ಕೆಲಸ ಒಂದೇ ಸಾಧ್ಯ. ಹೌದಕ್ಕ, ದುಡ್ಡಿಲ್ಲದ ದುರ್ದೈವಿಗಳಿಗೆ ಹಮಾಲಿ ಕೆಲಸ ಒಂದೇ ಸಾಧ್ಯ. ಅದಕ್ಕಾಗಿ ನಾಳೆಯಿಂದ ನಾನು ಹಮಾಲಿ ಕೆಲಸಕ್ಕೆ ಹೋಗುತ್ತೇನೆ. ಅಕ್ಕ, ನೀನಾದರೂ ಎಷ್ಟು ದಿನ ಅಂತ ಅಣ್ಣರ ಮನೆಯ ಕಸಮಸರಿ ಮಾಡಿ ನಮ್ಮನ್ನು ಜೋಪಾನ ಮಾಡಿಯಮ್ಮ. ನಿಜಕ್ಕೂ ನಿನ್ನ ತ್ಯಾಗ ಭಾವನೆ ನೋಡಿದರೆ ಎಂಥ ಹೆತ್ತವರಿಂದಲೂ ಸಾಧ್ಯ ಇಲ್ಲ. ಅದಕ್ಕಾಗಿ ಅಣ್ಣ MA ಮುಗಿಸಿದ, ನಾನು BA ಮುಗಿಸಿದೆ. ಇಲ್ಲವಾದರೆ ಈ ಎಲ್ಲ ಡಿಗ್ರಿ ಮುಗಿಸಲು ಸಾಧ್ಯವೇನಕ್ಕ? ಅದಕ್ಕಾಗಿ ನಾಳೆಯಿಂದ ನಾನು ಹಮಾಲಿ ಕೆಲಸಕ್ಕೆ ಹೋಗುತ್ತೇನೆ. ತಮ್ಮ, ಬೇಡ ತಮ್ಮ, ಬೇಡ. ಕಲ್ತು ದೊಡ್ಡ ಪದವೀಧರನಾದ ನೀನು ಹಮಾಲಿ ಕೆಲಸಕ್ಕೆ ಹೋಗುತ್ತೇನೆ ಅಂತ ಮಾತ್ರ ಹೇಳಬೇಡ ತಮ್ಮ, ಹೇಳಬೇಡ. ನೀನು ಇಷ್ಟು ಕಲ್ತು ದೊಡ್ಡ ಪದವೀಧರನಾದ ನೀನು ಹಮಾಲಿ ಕೆಲಸ ಮಾಡುವುದಂದ್ರೆ ಈ ನಿನ್ನ ಅಕ್ಕನ ಮನಸ್ಸು ಹೋಗ್ತಾ ಇಲ್ಲ ತಮ್ಮ, ಹೋಗ್ತಾ ಇಲ್ಲ. ಇದು ನೋಡಪ್ಪ, ನೀನು ಕಲಿಯುವುದನ್ನು ಬಿಟ್ಟರೂ ಚಿಂತೆ ಇಲ್ಲ. ಆದ್ರೆ ನಾನೇ ಧನಿಕರ ಮನೆಗೆ ಹೋಗಿ, ಆ ಮಹೇಂದ್ರ ಶ್ರೀಮಂತರ ಮನೆಗೆ ಹೋಗಿ ಸೆರೆಗೊಡ್ಡಿ ಅಂಗಲಾಚೆ ಬಿಡಿಕೊಡುವೆ. ಶ್ರೀಮಂತರೇ, ನನ್ನ ತಮ್ಮಂದಿರಗೋಸ್ಕರ ಕಷ್ಟಪಟ್ಟು ದುಡಿತಾ ಇದ್ದೇನೆ, ಅವ್ರಿಗೆ ಹಣ ಸಹಾಯ ಮಾಡಿ ಅಂತ ಅವ್ರಿಗೆ ಕೈ ಮುಗಿದು ಕಾಲಿಗೆ ಬಿದ್ದು ಕೇಳಿಕೊಳ್ತಾ ಇದ್ದೇನೆ. ಆದ್ರೆ ಹಮಾಲಿ ಕೆಲಸ ಮಾಡುವುದು ಬೇಡ ತಮ್ಮ, ನೀನು ಬೇಡ. ಅಕ್ಕ, ಧನಿಕರ ಸಾಲ ನಮಗೆ ಸೂಲವೊಮ್ಮೆ. ಮೇಲಾಗಿ ನಮ್ಮಂಥ ಕಡು ಬರುವವರು ಶ್ರೀಮಂತರ ಮನೆಯ ಬಾಗಿಲಿಗೆ ಹೋಗಿ ಕೈವಡ್ಡಿ ಕಾಸು ಬೇಡಿದರೆ ಲೇಸು ಬಯಸಿ ಸಹಾಯ ಮಾಡಬಹುದೇನಮ್ಮ? ಕಂಗೆಟ್ಟ ಬಡವರೊಡಲಿನ ಕಡಿತಾಪವನ್ನು ಪರಿಗಣಿಸಿ ಹೃದಯವನ್ನು ಅರ್ಥೈಸಿಕೊಳ್ಳಬಹುದೇನಮ್ಮ? ಬೇಡಮ್ಮ, ಬೇಡ. ನಮಗೆ ಎಷ್ಟೇ ಕಷ್ಟ ಬಂದರೂ ನುಂಗಿ ನೀರು ಕುಡಿಯೋಣ. ಯಾಕಂದರೆ
ಶ್ರೀಮಂತರ ಹೃದಯ ಕಲ್ಲು ಬಂಡೆಯಮ್ಮ, ಕಲ್ಲು ಬಂಡೆ. ನಮ್ಮಂತ ಇವು ಹುಲ್ಲು ಕಡ್ಡಿ ಅಂತಿರೋ ಬಡವರಿಗೆ ಎಳ್ಳಷ್ಟು ಬೆಲೆ ಕೊಡಲಾರು ಈ ಶ್ರೀಮಂತರು. ಅದಕ್ಕಾಗಿ ಅಲ್ಲಿಗೆ ಹೋಗುದು ಬೇಡಕ್ಕ. ಇಲ್ಲಿ ಸುರೇಶ್ ಅಂದ್ರೆ ಯಾರು? ಹಾ, ನಾವೇ ಸರ್. ಸರ್, ನಿಮ್ಮ ಹೆಸರಲ್ಲಿ ಒಂದು ಪತ್ರ ಬಂದಿದೆ ಸರ್, ತೆಗೆದುಕೊಳ್ಳಿ. ತಮ್ಮ ಆಯ್ತು ಸರ್, ನಾನೇನು ಬರಲೇ? ಆಯ್ತು, ಹೋಗ್ಬೇಡಿ ಸರ್. ನಮಸ್ಕಾರ. ತಮ್ಮ ಅಕ್ಕ, ಯಾರ್ದೆಂದು ನೋಡಪ್ಪ. ಅಣ್ಣ ಬೆಂಗಳೂರಿನಿಂದ ಪತ್ರ ಬರೆದಿದ್ದಾನೆ. ಸುರೇಶ್, ಆ ಪತ್ರದಲ್ಲಿ ಏನೆಂದು ಬರೆದಿದ್ದಾನೆ ನೋಡು. ನನ್ನ ಹೆತ್ತ ತಾಯಿಯ ಸ್ವರೂಪಿಯಾದ ಅಕ್ಕನಿಗೂ ಹಾಗೂ ತಮ್ಮನಿಗೂ ಪ್ರೀತಿಯ ತಮ್ಮನಾದ ಸುರೇಶ್ ಮಾಡುವ ಅನಂತ ಧನ್ಯವಾದಗಳು. ಇತ್ತ ನಾ ಎಲ್ಲ ಕ್ಷೇಮವಾಗಿದ್ದೇವೆ. ನಿಮ್ಮ ಸದಾ ತಿಳಿಸಲೇಬೇಕು. ಈಗ ಪತ್ರ ಬರೆಯಲು ಕಾರಣವೇನೆಂದರೆ, ನಾನು ಕಲಿಯುತ್ತಿರುವ BA ಕಂಪ್ಯೂಟರ್ ಕೋರ್ಸ್ ಫೀ 10,000 ರೂಪಾಯಿಗಳಿದ್ದು ಅತಿ ಶೀಘ್ರವಾಗಿ 10,000 ರೂಪಾಯಿ ಕಳಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಅದಕ್ಕಾಗಿ 1 ವಾರ ಟೈಮ್ ಕೊಟ್ಟಿದ್ದಾರೆ. ಅಷ್ಟೊತ್ತಿಗೆ ಅಣ್ಣ ತಮ್ಮ ಕೂಡಿ ವಿಶ್ವ ಪ್ರಯತ್ನ ಪಟ್ಟು ಅಣ್ಣನಿಗೆ ಹಣ ಕಳಿಸಬೇಕೆಂದು ಪತ್ರ ಬರೆದಿದ್ದಾನೆ ಅಕ್ಕ. ಅಯ್ಯೋ ದೇವ್ರಿ, ಇದೆಂತ ಘೋರವಾದ ಘಟನೆಯನ್ನು ತಂದು ಹೊಡೆದೀಪ ಈ ನಮ್ಮ ಬಾಳಿನಲ್ಲಿ. ದೇವರೇ, ನನ್ನ ತಮ್ಮ ಬೆಂಗಳೂರಿನಲ್ಲಿ ಕಂಪ್ಯೂಟರ್ ಕೆಲಸಕ್ಕೆಂದು ಹೋದಾಗ ಎಷ್ಟೊಂದು ಸಂತೋಷದಿಂದಿದ್ದಿ ನಾನು. ಆದ್ರೆ ಇದಕ್ಕಿದ್ದಂತೆ ಈಗ ಹಣ ಕಳಿಸು ಅಂತ ಹೇಳಿದರೆ ಎಲ್ಲಿಂದ ಹಣ ಕಳಿಸಬೇಕು? 10,000 ರೂಪಾಯಿ ಹಣವನ್ನು. ತಮ್ಮ, ಈಗೇನು ಮಾಡೋದಪ್ಪ ನಾವು? ಅಕ್ಕ, ಈ ಅಸಹಾಯಕ ಸ್ಥಿತಿಯಲ್ಲಿ ಧೈರ್ಯಗೆಡಬೇಡಮ್ಮ. ಧೈರ್ಯವೇ ಸರ್ವತ್ರ ಸಾಧನಂ. ಧೈರ್ಯದಿಂದ ರಣರಂಗದಲ್ಲಿ ಬೇಕಾದ್ದನ್ನು ಎದುರಿಸಬಹುದು. ನಡೆಯಮ್ಮ, ಏನಾದರೂ ಮಾಡಿ ಅಣ್ಣನಿಗೆ ಹಣ ಕಳಿಸುವ ವ್ಯವಸ್ಥೆ ಮಾಡೋಣ. ಅಣ್ಣ ಒಂದು ವೇಳೆ ಇಂಜಿನಿಯರ್ ಆದರೆ ಇಂಥ 10 ಲಕ್ಷಗಳನ್ನು ಗಳಿಸ್ತಾನೆ. ಹೌದು ತಮ್ಮ, ಆ 10 ಲಕ್ಷ ಗಳಿಸಬಹುದು ನಿಜ. ಆದ್ರೆ ಇವಾಗ 10,000 ರೂಪಾಯಿನ ಹಣವನ್ನು ಎಲ್ಲಿಂದ ಕೂಡಿಸಿ ಅವನಿಗೆ ಕಳಿಸುವುದು ತಮ್ಮ? ಹೇಗೆ ಕಳಿಸುವುದು? ಅಕ್ಕ, ಎಲ್ಲದಕ್ಕೂ ಆ ದೇವರಿದ್ದಾನೆ. ನೀನೀಗ ಚಿಂತಿಸಬೇಡಕ್ಕ. ಅಂತೆಯೇ ಅಣ್ಣ ತಮ್ಮಂದರಿಗೆ ದೊಡ್ಡ ದೊಡ್ಡ ವಿದ್ಯಾಭ್ಯಾಸ ಮಾಡಿಸಿರುವೆ. ನಡೆಯಮ್ಮ, ಹೊಟ್ಟೆ ಹಸಿದಿದೆ. ಊಟ ಮಾಡಿದ ನಂತರ ಎಲ್ಲಿಯಾದರೂ ಹಣ ತರಲು ವ್ಯವಸ್ಥೆ ಮಾಡೋಣ. ಆಯ್ತು ಬಾ ತಮ್ಮ, ಊಟ ಮಾಡಿ ಧನಿಕರ ಮನೆಗೆ ಹೋಗಿ ಹಣ ಕೇಳಿಕೊಂಡು ಬರುವಂತೆ. ಬಾಪ, ನಿಸ್ವಾರ್ಥ ಜೀವಿಗಳು ಸ್ವಾರ್ಥ ಸಮಾಜದ ಸರಪಳಿಗೆ ಸಿಕ್ಕು ಗಾಳಕ್ಕೆ ಬಿದ್ದ ಮೀನಿನಂತೆ ಬಡವರು ಇಲ್ಲವೆಲ್ಲನೇ ಒದ್ದಾಡಲುತ್ತಿದ್ದಾರೆ. ಉಡಲು ತೊಡಲು ಹೊಟ್ಟೆಗಳಿಲ್ಲದೆ, ಹೊಟ್ಟೆಗೆ ಹಿಟ್ಟಿಲ್ಲದೆ ಉಪವಾಸ ಬಿದ್ದು ಸಾಯಕತ್ತಿದ್ದಾರೆ. ಹಚ್ಚಂಡಿಗೆ ಸಿಕ್ಕ ಈ ನನ್ನ ಗಂಡದೆಯು ತುಂಡು ತುಂಡಾಗಿದೆ. ಏನು ಮಾಡುವುದು? ವಿದ್ಯಾವಂತನಾದ ನಾನು ಹಣಕ್ಕಾಗಿ ಹಣ್ಣಕ್ಕಾಗಿ ನಾಯಿಯಂತೆ ಅಲಿದಾಡುವ ಪರಿಸ್ಥಿತಿ ಬಂದಿದೆ. ಅದಲ್ಲದೆ ಅನೇಕ ಕಷ್ಟ ಕಾರ್ಪಣ್ಯಗಳನ್ನು ಸಹಿಸಿ ಕಡೆಗೊಂಡ ನಕ್ಕನ ದುಡಿಮೆಯನ್ನು ಬಿಡಿಸಲಾಗದಂಥ ಪಾಪಿ ಜಗತ್ತಿನಲ್ಲಿ ಯಾರೂ ಇಲ್ಲಮ್ಮ, ಯಾರೂ ಇಲ್ಲ. ಇರಲಿ, ಏಕೋ ಏನೋ ನನ್ನಕ್ಕ ಈ ಊರ ಧನಿಕರತ್ತಿರ ಸಾಲ ತಗೊಂಡು ಹೋಗಿದ್ದಾಳೆ, ಇನ್ನೂ ಬರಲಿಲ್ಲ. ಏಕೋ ಏನೋ ಟೈಮ್ ಭಾಳ ಆಯಿತು, ನಾನೇ ಅಲ್ಲಿಗೆ ಹೋಗಿ ಬಂದ್ರಾಯ್ತು. ಏನಯ್ಯ ಸುರೇಶ್, ಎಲ್ಲಿಗೆ ಹೊರಟಿರುವೆ? ಓ ವಕೀಲರು ನಮಸ್ಕಾರ ಸರ್. ಏನು ಇದಕ್ಕಿದ್ದಾಗೆ ಬೆಳಗ್ಗೆ ಬಂದ್ಬಿಟ್ರಲ್ಲ, ಎಲ್ಲಿಗೆ ಹೋಗಿದ್ದೀರಿ? ಬೆಂಗಳೂರಿನಲ್ಲಿರುವ ಹೈಕೋರ್ಟ್ಗೆ ಹೋಗಿದ್ದೆ ಸುರೇಶ್. ಯಾವುದಾದ್ರೂ ಕೇಸ್ ಓದಿದ್ದೀರಾ? ಎಸ್, 4 ಕೇಸ್ಗಳನ್ನು ಒಯ್ದಿದ್ದೇನೆ. ಅದರಲ್ಲಿ 1-2 ಕೇಸ್ ಕೂಡ ಸಕ್ಸಸ್ ಮಾಡಿದ್ದೇನೆ. ಅಂತೆಯೇ 100 ಜನರು ದುಂಬಾಲು ಬಿದ್ದು ಕೇಸ್ ಕೊಡಲು ಮುಂದೆ ಬರುತ್ತಿದ್ದಾರೆ ಸುರೇಶ್. ಅಂತೆಯೇ ನಿಮ್ಮ ಟೈಮ್ ಚೆನ್ನಾಗಿದೆ ಸರ್. ಅಂತೆ ನಿಮ್ಮ ವಕೀಲಿಕೆ ಪ್ರಾಕ್ಟೀಸ್ ಜೋರಾಗಿ ಸಾಗಿದೆ. ಹಾಂ ಸರ್, ನಮ್ಮಣ್ಣ ನಿಮಗೇನಾದರೂ? ಹೌದು ಸುರೇಶ್, ಬಸ್ ಸ್ಟ್ಯಾಂಡಿನಲ್ಲಿ ಭೇಟಿಯಾಗಿದ್ದ. ಏನಾದರೂ ಹೇಳಿರ್ಬೇಕಲ್ಲ? ಎಸ್ ಸುರೇಶ್, ಅವನಿಗೆ ಅರ್ಜೆಂಟ್ 10,000 ರೂಪಾಯಿ ಬೇಕಾಗಿದೆ ಅಂತೆ. ನೀವು ಆದಷ್ಟು ಬೇಗನೆ ಕಳಿಸಿಕೊಡಬೇಕೆಂದು ಹೇಳಿದ್ದಾನೆ. ಹಾಂ ಸುರೇಶ್, ನನಗೆ ಟೈಮ್ ಆಯಿತು, ಮತ್ತೆ ಭೇಟಿ ಆಗೋಣ. ಬರಲೇ? ಹಾಂ ನಮಸ್ತೆ ಸರ್, ಹೋಗಿ ಬನ್ನಿ. ಏನಾದರೂ ಪ್ರಯತ್ನ ಪಟ್ಟು ಅಣ್ಣನಿಗೆ ಹಣ ಕಳಿಸಲೇಬೇಕು. ಅವನಿಗೆ ಯಾವ ತೊಂದರೆ ಆಗದಂತೆ ನೋಡಿಕೊಳ್ಳಬೇಕು. ಬಡತನದ ಬಕಪಕ್ಷಿ ಬಾಯಿ ತೆರೆದು ನಿಂತಾಗ ಯಾರಾದರೂ ಪುಣ್ಯಾತ್ಮರಾದರೂ ಧನ ಸಹಾಯ ಮಾಡದಿರುವರೆ ಏನೇ ಆಗಲಿ
10 ಜನರ ಕೈಕಾಲುಗಳನ್ನು ಹಿಡಿದಾದರು ಅಣ್ಣನಿಗೆ ಹಣ ಕಳಿಸಲೇಬೇಕು. ಅವನಿಗೆ ಯಾವ ತೊಂದರೆ ಆಗದಂತೆ ನೋಡಿಕೊಳ್ಳಬೇಕು.